ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ಇಂದು ನಾವು ನಮ್ಮ 3ನೇ ಪದ್ಯ ಸಿರಿಯ ಇನ್ನೇನ ಬಣ್ಣಿಪೆನು. ಸಿರಿ ಅಂದರೆ ಸಂಪತ್ತು. ಆ ಒಂದು ವೈಭವವನ್ನು ನಾನು ಹೇಗೆ ವರ್ಣಿಸಲಿ ಎಂದು ಆಡಿ ಹೊಗಳಿರ್ತಕ್ಕಂತಹ ಒಂದು ಹಳೆಗನ್ನಡದ ಪದ್ಯ ಸಿರಿಯ ಇನ್ನೇನು ಬಣ್ಣಿಪೆನು. ಈ ಪದ್ಯಭಾಗಕ್ಕೆ ಹೋಗುವ ಮುನ್ನ ಈ ಪದ್ಯಭಾಗದ ಒಂದು ಛಂದಸ್ಸಿನ ಕುರಿತು ಮುಂದೆ ಸಾಗೋಣ. ಮೊದಲನೇದಾಗಿ ಇದೊಂದು ಹಪ್ಪಟ ದೇಶೀಯ ಛಂದಸ್ಸು. ದೇಶೀಯ ಅಂದ್ರೆ ಅಂದರೆ ಸ್ವಂತದ್ದು, ನಮ್ಮದು, ನಮ್ಮ ನೆಲಗಟ್ಟಿನಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ನೆಲದಲ್ಲಿ ಹುಟ್ಟಿ ಬಂದಂತಹ ಒಂದು ಛಂದಸ್ಸು ದೇಸಿ ಛಂದಸ್ಸು. ಆ ದೇಶಿ ಛಂದಸ್ಸು ಯಾವುದು ಸಾರ ಅಂದರೆ ತ್ರಿಪದಿ ಮತ್ತು ಸಾಂಗತ್ಯ. ತ್ರಿಪದಿ ಮತ್ತು ಸಾಂಗತ್ಯ. ತ್ರಿಪದಿ ಅಂದರೆ 3 ಸಾಲುಗಳ ಪದ್ಯ. ಇದು ಕೂಡ ಅಂಶಗಳ ಸೇರ್ತಕ್ಕಂಥ ಒಂದು ಛಂದಸ್ಸು. ಹಾಗೆ ಸಾಂಗತ್ಯ ಅಂತ ಕೂಡ ಅಂಶಗಳಕ್ಕೆ ಸೇರ್ತಕ್ಕಂಥ ಒಂದು ಛಂದಸ್ಸು. ಈ ಸಾಂಗತ್ಯದಲ್ಲಿ ಈ ಒಂದು ಸಿರಿಯ ಇನ್ನೇನು ಬಣ್ಣಿಪೆನು ಎಂಬ ಒಂದು ಕಾವ್ಯವನ್ನ ಭರತನನ್ನೇ ತನ್ನ ಕಥೆಯ ನಾಯಕನಾಗಿ ಇಟ್ಕೊಂಡಂತಹ ಒಬ್ಬ ಕನ್ನಡ ನಾಡಿನ ಪ್ರಸಿದ್ಧ ಕವಿ, ಶ್ರೇಷ್ಠ ಕವಿ, ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಅಭೂತಪೂರ್ವ ಕವಿ ಎಂದು ಕೂಡ ತಪ್ಪಾಗಲಾರದು. ಆತ ಕವಿ ಹೆಸರೇ ರತ್ನಾಕರ ವರ್ಣಿ. ಮಕ್ಕಳೇ, ರತ್ನಾಕರ ವರ್ಣಿಯ ಒಂದು ಪರಿಚಯವನ್ನ ತಿಳಿಯೋ ಮುನ್ನ ಛಂದಸ್ಸಿನ ಕುರಿತು 2 ಮಾತಿನಲ್ಲೇ ತಿಳಿಸ್ಕೊಟ್ಟು ನಾನು ಮುಂದೆ ಹೋಗ್ತೀನಿ. ನಮ್ಮ ಛಂದಸ್ಸಿನಲ್ಲಿ ಗಣ ಅಂತಕ್ಕಂಥ ಒಂದು ಗುಂಪು, ಅಂದರೆ ಗಣ ಅಂತಕ್ಕಂಥ ಒಂದು ವಿಧ ಬರುತ್ತೆ. ಆ ಗಣ ಅಂದ್ರೆ ಏನು ಸರ್ ಅಂದರೆ ಗುಂಪು ಅಂತ ಕರಿತೀವಿ. ಏನ್ ಸರ್ ಗಣ, ಏನ್ ಗುಂಪು? ಮಕ್ಕಳೇ, ಛಂದಸ್ಸಿನಲ್ಲಿ ಆ ಒಂದು ಛಂದಸ್ಸಿನ ಲಯವನ್ನ ಅರಿಯಲು ಬಳಸ್ತಕ್ಕಂತಹ ಗಣವೇ ಗುಂಪು. ಈ ಗುಂಪಿನಲ್ಲಿ 3 ವಿಧವನ್ನು ಕಾಣ್ತೀವಿ. ಯಾವ್ಯಾವ ಸರ್? ಮಾತ್ರಗಣ, ಅಕ್ಷರಗಣ, ಅಂಶಗಣ. ಈ ತರಗತಿಯ ಕೊನೆಯಲ್ಲಿ ಬರ್ತಕ್ಕಂಥ ವ್ಯಾಕರಣಾಂಶಕ್ಕೆ ಹೋದಾಗ ನಾನು ಈ ಮಾತ್ರಗಣ ಅಂದ್ರೇನು, ಅಕ್ಷರಗಣ ಅಂದ್ರೇನು, ಅಂಶಗಣ ಅಂದ್ರೇನು ಅಂತಕ್ಕಂಥ ಒಂದು ಕಿರುಪರಿಚಯವನ್ನು ನಿಮಗೆ ನೀಡಿದ್ದೀನಿ. ಅದ್ರಲ್ಲಿ ಹಂಸಗಣ ಬರ್ತಲ್ಲ ಮಕ್ಕಳೇ, ಆ ಹಂಸಗಣಕ್ಕೆ ಸೇರಿದಂತಹ ಪದ್ಯವೇ ತ್ರಿಪದಿ ಮತ್ತು ಸಾಂಗತ್ಯ. ಈ ಸಾಂಗತ್ಯದಲ್ಲೇ ಪ್ರಸ್ತುತ ನಮ್ಮ ಪದ್ಯ ಇರ್ತಕ್ಕಂಥದ್ದು. ಏನ್ ಸರ್ ಪದ್ಯ? ಸಿರಿ ಅಂದ್ರೆ ಸಂಪತ್ತು, ಸಿರಿ ಅಂದ್ರೆ ಲಕ್ಷ್ಮಿ, ಸಿರಿ ಅಂದ್ರೆ ವೈಭವ ಅಂತ. ಈ ರತ್ನಾಕರನಿಗೆ ಭರತ ಅಂದ್ರೆ ಅಚ್ಚುಮೆಚ್ಚಿನ ಕಥಾನಾಯಕ. ಆತನ ಒಡ್ಡೋಲಗದ ಒಂದು ವರ್ಣನೆಯನ್ನ, ಆತನ ಒಂದು ಸುರದ್ರೂಪಿ ಚೆಲುವನ್ನ, ಆತನ ಒಂದು ಹಾವಭಾವವನ್ನ ಮನಪೂರ್ತಿಯಾಗಿ ಹೊಗಳ್ತಾ ಹೋಗ್ತಾನೆ. ಆ ಹೊಗಳ್ತಕ್ಕಂತಹ ಭೋಗದ ವಿಲಾಸ ಜೊತೆಗೆ ಜೈನ ಧರ್ಮದಲ್ಲಾಗ್ತಕ್ಕಂತಹ ಆ ವಿಲಾಸದ ತುದಿಗೋಗಿ ತದನಂತರ ವಿರಕ್ತಿಗೆ, ಮೋಕ್ಷದ ಕಡೆಗೆ ತನ್ನ ಮನಸ್ಸನ್ನ ಕೊಡ್ತಕ್ಕಂತಹ ಯೋಗವನ್ನು ಕೂಡ ಪ್ರಸ್ತುತ ರತ್ನಾಕರ ವರ್ಣಿಯ ಸಾಹಿತ್ಯದಲ್ಲಿ ಕಾಣಬಹುದು. ಒಟ್ಟಾರೆ ಭೋಗ ಯೋಗಗಳ ಸಮ್ಮಿಲನತೆಯನ್ನ ನಾವು ಈ ರತ್ನಾಕರ ವರ್ಣಿಯ ಪದ್ಯದಲ್ಲಿ ಕಾಣ್ತೀವಿ. ಆತನ ಭರತೇಶ ವೈಭವ ಅಂತಕ್ಕಂಥ ಒಂದು ಕೃತಿ ಸುಮಾರು 10,000 ಪದ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ. ಸುಮಾರು 10,000 ಪದ್ಯಗಳು. ಆ ಪದ್ಯಗಳು ಒಂದಕ್ಕಿಂತ ಒಂದು ಸೊಗಸಾಗಿದೆ. ಹೇಗಪ್ಪ ಅಂದ್ರೆ ಆತನಲ್ಲಿ ಆ ಪದ್ಯಗಳಲ್ಲಿ ಬಳಕೆಯಾಗಿರ್ತಕ್ಕಂತಹ ಪದ ಸಂಪತ್ತು ಜೊತೆಗೆ ಸರಳವಾಗಿ ನಿರರ್ಗಳವಾಗಿ ಹರಿತಕ್ಕಂತಹ ಛಂದೋವಿಲಾಸ, ಇವುಗಳ ಜೊತೆಗೆ ಆತನ ಒಂದು ಅಭೂತಪೂರ್ವ ಕಲ್ಪನೆ, ಇವುಗಳ ಮೇಳೈಕೆಯಿಂದ ಯೋಗ ಭೋಗವೂ ಸೇರ್ಕೊಂಡು ಭರತೇಶ ವೈಭವ ಕಾವ್ಯ ಅತ್ಯುತ್ತಮ ಕಾವ್ಯಗಳಲ್ಲಿ ಒಂದಾಗಿ ಇವತ್ತಿಗೂ ಕೂಡ ತನ್ನ ಮನ್ನಣೆಯನ್ನು ಗಳಿಸಿಕೊಂಡಿರ್ತಕ್ಕಂಥ ಕಾವ್ಯವಾಗಿದೆ.
ಮಕ್ಕಳೇನು ಸರಳ ತಿಳ್ಕೊಳ್ಳಿ. ಭರತ ಅಂತಕ್ಕಂತಹ ಒಬ್ಬ ದೊರೆ ಇದ್ದ. ಭರತ ಖಂಡವನ್ನಾಳಿದಂತಹ ಭರತ. ಈ ಭರತ ಯಾರು ಸರ್? ಈತ ಋಷಭದೇವನ ಮಗ. ಸರ್, ಋಷಭದೇವ ಯಾರು? ಋಷಭದೇವ ಜೈನರ ಮೊದಲ ತೀರ್ಥಂಕರ, ಮೊದಲ ಆದಿನಾಥ ಅಂತಲೂ ಕರೀತಾರೆ. ಆದಿನಾಥ. ಈತನ ಇಬ್ಬರು ಮಕ್ಕಳಾಗಿರ್ತಕ್ಕಂತಹ ರಿಪ್ರೆಸ್ಯೂನಿಂಗ್ ಚೆನ್ನಾಗುತ್ತೆ. ಇಬ್ಬರು ಸೋದರರು, ಒಬ್ಬ ಭರತ ಮತ್ತೊಬ್ಬ ಬಾಹುಬಲಿ. ಮಕ್ಕಳೇ, ಕಥೆಯ ಒಂದು ಈ ಪದ್ಯದ ಕಥಾ ಹಿನ್ನೆಲೆಯನ್ನ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಈ ಋಷಭದೇವ ಅಂತಕ್ಕಂಥವನು ತುಂಬಾ ವಿಲಾಸದ ಜೀವನವನ್ನ, ವೈಭವದ ಜೀವನವನ್ನ ಕಳೀತಾ ಇರ್ತಾನೆ. ಈತನು ಕೂಡ ಅಯೋಧ್ಯೆಯನ್ನ ತನ್ನ ಅರಮನೆಯಾಗಿಟ್ಕೊಂಡು ಅಲ್ಲಿಂದ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ಅಯೋಧ್ಯೆ ಈತನ ರಾಜ್ಯದ ರಾಜಧಾನಿ ಇರುತ್ತೆ, ಅಲ್ಲೇ ತನ್ನ ಅರಮನೆ ಇರುತ್ತೆ. ಆ ಅರಮನೆಯಲ್ಲೇ ಈತ ಇಡೀ ಭರತ ಖಂಡವನ್ನ ಆಳ್ತಾ ಇರ್ತಾನೆ. ಯಾರು? ಋಷಭದೇವ. ಈ ಋಷಭದೇವ ಅಷ್ಟು ವೈಭವದಿಂದ ಆಳ್ವಿಕೆಯನ್ನು ಮಾಡುವಾಗ ಆತನಿಗೆ ಕಾಲ ಸಮೀಪಿಸುತ್ತೆ. ಏನ್ ಸರ್ ಕಾಲ? ಮೋಕ್ಷ ಸನ್ನಿಹಿತವಾದಂತಹ ಕಾಲ. ಮೋಕ್ಷ. ಇದೇಗೆ ಸಂಭವಿಸ್ತು ಸರ್? ನೋಡಿ ಮಕ್ಕಳೇ, ಅದಕ್ಕೊಂದು ಚಿಕ್ಕ ಕಥೆ ಇದೆ. ಆ ಚಿಕ್ಕ ಕಥೆಯನ್ನು ತಿಳಿಸಿ ಮುಂದೆ ಹೋಗಿ. ಮಕ್ಕಳೇ, ಈತನ ಹಣೆ ಬರೋದಂತೆ ಈತ ತನ್ನ ಓಡೋರದಲ್ಲಿ ಒಂದು ನೃತ್ಯವನ್ನು ಆಯೋಜಿಸುತ್ತಾನೆ. ಯಾವ ನೃತ್ಯ? ನೀಳಾಂಜನೆಯ ನೃತ್ಯ. ನೀಳಾಂಜನೆ. ನೀಳಾಂಜನೆ ಅಂದ್ರೆ ಯಾರು ಸರ್? ಆತೊಬ್ಬಳು ದೇವ ನರ್ತಕಿ, ದೈವ ನರ್ತಕಿ, ದೇವಗಣಕ್ಕೆ ಸೇರಿದಂಥವಳು. ಅಂತ ಒಬ್ಬ ನರ್ತಕಿಯ ನರ್ತನದ ಕಾರ್ಯಕ್ರಮವನ್ನ ಈ ಒಂದು ಋಷಭದೇವನ ಆಸ್ಥಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಆಗ ಆ ನೀಲಾಂಜನೆ ಅಪ್ರತಿಮ ಅತಿಲೋಕ ಸುಂದರಿ ನೀಲಾಂಜನೆ. ಆಕೆಯ ಒಂದು ನಗುವೆ ಅಮೃತವನ್ನ ಮುಕ್ಕಳಿಸಿ ಹೋಗಿದಂತೆ ಅಂತ ಪಂಪ ವರ್ಣಿಸ್ತಾನೆ ಮಕ್ಕಳೇ. ಪಂಪ ಮಹಾಕವಿ ಆ ನೀಲಾಂಜನೇಯನ ನರ್ತನವನ್ನ ವರ್ಣಿಸಿ ಹೇಳುವಾಗ ಆಕೆಯ ಒಂದು ನಗು ಅಮೃತವನ್ನು ಮುಕ್ಕಳಿಸಿ ಹೋಗಿದಂತೆ ಅಂತ ಸುರದ್ರೂಪ ಚೆಲುವೆಯ ನರ್ತನ. ಆ ಇಂದ್ರ, ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂಥ ಇಂದ್ರ ಅದನ್ನ ಆಯೋಜಿಸಿದ್ದಾನೆ. ಆ ಒಂದು ತಾಳ ಸಮೇಳ, ಆ ಒಂದು ವಾದ್ಯವನ್ನು ನುಡಿಸ್ತಕ್ಕಂಥವರೆಲ್ಲರೂ ಕೂಡ ಸುತ್ತುವರೆದಿದ್ದಾರೆ. ಈ ಸುತ್ತುವರೆದಾಗ ಆ ನೀಲಾಂಜನೆ ಈ ಋಷಭದೇವನ ಆಸ್ಥಾನದ ರಂಗಕ್ಕೆ ನೀಲಾಂಜನೆ ರಂಗ ಪ್ರವೇಶವನ್ನ ಮಾಡ್ತಾಳೆ. ಆ ರಂಗ ಪ್ರವೇಶವನ್ನು ಮಾಡಿದಾಗ ಪಂಪ ಕವಿ ಏನಂತ ಗೊತ್ತಾ? ನೀಲಾಂಜನೆಯ ರಂಗ ಪ್ರವೇಶ ಅಲ್ಲಿನ ಸಭಿಕರ ಅಂತರಂಗ ಪ್ರವೇಶ. ಅಂದ್ರೆ ಮಕ್ಕಳೇ, ಅವಳು ಆ ನರ್ತಕಿ ಯಾವಾಗ ಆ ರಂಗಕ್ಕೆ ಬಂದಲೋ ಆಗ ಸಭಿಕರಾಗಿ ಸೇರ್ಕೊಂಡಿದ್ದಂತಹ ಸುತ್ತಮುತ್ತ ಜನರ ಮನಸ್ಸನ್ನು ಒಕ್ಕದ್ದು. ಅಂತರಂಗ ಪ್ರವೇಶ. ಇಷ್ಟು ಸೊಗಸಾದಂತಹ ಚೆಲುವೆ ಆಕೆ ದುರ್ದೈವ ವಿಧಿ ಹೇಗಿತ್ತಪ್ಪ ಅಂದ್ರೆ, ಆ ನರ್ತನ ಮಾಡುವಾಗಲೇ ಆಕೆಗೆ ಸಾವು ನಿಗದಿಯಾಗಿತ್ತು. ಅದು ವಿಧಿಲಿತ್ತು. ಅದು ಇಂದ್ರನಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತು. ಹೀಗಾಗಿ ಒಂದು ರೀತಿ ಆ ರಸ ಸಂಜೆ, ಆ ಒಂದು ರಸಮಯ ಕಾರ್ಯಕ್ರಮ ತುಂಬ ವೈಭವದಿಂದ ಜರುಗ್ತಾ ಇದೆ. ಆ ನರ್ತಕಿ ತನ್ನ ನರ್ತನವನ್ನು ಮಾಡ್ತಾ ಇದ್ದಾಳೆ. ಈಗಿದ್ದಂತಹ ಸನ್ನಿವೇಶದಲ್ಲಿ ದಿಢೀರಂತಹ ಆಕೆಯ ಒಂದು ಕಾಲ ಸಮೀಪಿಸುತ್ತೆ. ಆಗ ಏನ್ ಮಾಡ್ತಾನೆ ಇಂದ್ರ, ಇಂಥ ಒಂದು ರಸ ಸಂಜೆ ಅದು ರಸಭಂಗವಾಗಬಾರ್ದು ಅಂತೇಳಿ ಅವನೇನ್ ಮಾಡ್ತಾನೆ, ಬೇರೊಬ್ಬಳ ನರ್ತಕಿಯ ಆತ್ಮವನ್ನ, ಜೀವವನ್ನ ನೀಲಾಂಜನೆಯ ದೇಹಕ್ಕೆ, ಅವಳ ದೇಹದ ಆತ್ಮ ಹೋದ ತಕ್ಷಣ ಕೊಟ್ಟು
ಆಗ ಆ ನರ್ತನ ಅದೇ ರೀತಿ ಮುಂದುವರಿಯುತ್ತೆ. ಮುಂದುವರೆದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥವ್ರು ಯಾರಿಗೂ ಗೊತ್ತಲ್ಲ ನೀಲಾಂಜನೆ ಸತ್ತೋದು ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಆ ಸ್ಥಾನದಲ್ಲಿ ರಾಜವಾಗಿ ಕೂತಿದ್ದಂಥ ಋಷಭ ದೇವರಿಗೆ ಗೊತ್ತಾಗುತ್ತೆ. ಆಗ ಅವನೇನು ಮಾಡ್ತಾನೆ, ಓಹೋ ಈ ಸಾವು ಶಾಶ್ವತ, ಈ ಜೀವನ ಕ್ಷಣಿಕ ಅನ್ನತಕ್ಕಂತಹ ಒಂದು ಮನಸ್ಸನ್ನ ಕಳ್ಕೊಂಡು ಅವನೇನ್ ಮಾಡ್ತಾನೆ, ತಕ್ಷಣವೇ ಅವನೇನ್ ಮಾಡ್ತಾನೆ, ತನ್ನ ಪಟ್ಟದಿಂದ ಕೆಳಗಿಳಿತಾನೆ. ಇಳಿದು ತನ್ನ ಇಬ್ಬರು ಮಕ್ಕಳಾಗಿರ್ತಕ್ಕಂತಹ ಭರತ ಬಾಹುಬಲಿಗೆ 2 ಭಾಗಗಳನ್ನಾಗಿ ಮಾಡಿ ಪಟ್ಟವನ್ನು ಕಟ್ತಾನೆ, ತನ್ನ ಒಂದು ರಾಜ್ಯವನ್ನು. ಭರತನನ್ನ ಅಯೋಧ್ಯೆಯ ರಾಜನಾಗಿ ಮಾಡ್ತಾನೆ, ಪೌದನಾಪುರದ ಆಳ್ವಿಕೆಯನ್ನ ಬಾಹುಬಲಿ ಕೊಡ್ತಾನೆ. ಮಕ್ಕಳೇ, ಭರತ ಅಯೋಧ್ಯೆಯ ರಾಜ, ಪೌದನಾಪುರ ಬಾಹುಬಲಿ. ಇವರಿಬ್ಬರು ಅಣ್ಣ-ತಮ್ಮಂದಿರು. ಆ ಅಣ್ಣ-ತಮ್ಮಂದಿರಿಗೆ ತನ್ನ ರಾಜ್ಯಭಾರವನ್ನು ವಹಿಸಿ ಋಷಭದೇವ ಜೈನರ ಒಂದು ಕಠಿಣವಾಗಿರ್ತಕ್ಕಂಥ ಸಲ್ಲೇಖನ ವ್ರತ, ಆ ಸಲ್ಲೇಖನ ವ್ರತವನ್ನು ಕೈಗೊಂಡು ತನ್ನ ದೇಹವನ್ನು ತ್ಯಾಗ ಮಾಡಿ ಮೋಕ್ಷವನ್ನು ಪಡೆದುಕೊಂಡ ಅಂತಕ್ಕಂಥದ್ದು ಕಥೆ. ಇಷ್ಟು ಆದಿನಾಥಂದು. ಇಲ್ಲಿ ಭರತ ಈಗ ಅಯೋಧ್ಯೆನ ಹಾಡ್ತಾ ಇದ್ದಾನೆ. ಹಾಡುವಾಗ ಅವನ ಹಾಡುವಿಕೆ ಎಷ್ಟು ವೈಭವದಿಂದ ಕೂಡಿತ್ತು. ಅಂತ ವೈಭವವನ್ನ ನಾ ಹೇಗೆ ವರ್ಣಿಸಲಿ, ಆ ಸಿರಿಯನ್ನ ಇನ್ನೇನ ಬಣ್ಣಿಪೆನು, ಇನ್ನೆಷ್ಟು ಅಂತ ವರ್ಣಿಸಲಿ, ಅಷ್ಟು ಸೊಗಸಾಗಿತ್ತು ಆತನ ಒಂದು ರಾಜ್ಯಭಾರ ಎಂಬುದಾಗಿ ನಮ್ಮ ಕವಿ ರತ್ನಾಕರವನ್ನೇ ಈ ಭರತನನ್ನ ತನ್ನ ಕಥೆಯ, ತನ್ನ ಕಾವ್ಯದ ನಾಯಕನಾಗಿ ಮಾಡಿಕೊಂಡು ಒಂದು ಸುದೀರ್ಘವಾಗಿರ್ತಕ್ಕಂಥ ಪದ್ಯವನ್ನು ಬರೆದಿದ್ದಾರೆ. ಆ ಪದ್ಯವನ್ನು ನಿಮಗೆ ಕಾಸು ಶಾಮರಾಯರ ಭರತೇಶ ವೈಭವದಿಂದ ಈ ಪ್ರಸ್ತುತ ಒಂದು 4-5 ಪದ್ಯಗಳನ್ನು ಆಯ್ದು ನಿಮ್ಮ ಒಂದು ಗದ್ಯ ಪದ್ಯವನ್ನಾಗಿ ಇಟ್ಟಿದ್ದಾರೆ ಮಕ್ಕಳೇ. ಇಷ್ಟ ಅರ್ಥ. ಈಗ ನಾವು ರತ್ನಾಕರ ವರ್ಣಿಯ ಒಂದು ಕಿರುಪರಿಚಯವನ್ನು ತಿಳ್ಕೊಂಡು ನಾವು ಪದ್ಯ ಭಾಗಕ್ಕೆ ಹೋಗೋಣ. ಮೊದಲನೇದಾಗಿ 1560ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ನಮ್ಮ ಕವಿ ಜನಿಸ್ತಾನೆ. ಕಾಲ ಕ್ರಿಸ್ತ ಶಕ 1560 ಬರಬೇಕು. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ. ಮೂಡುಬಿದಿರೆ. ನಾನು ಆಗಲೇ ಒಂದು ಮಾತು ಹೇಳಿದೆ, ಈತನ ಕಾವ್ಯದ ಲಕ್ಷಣ ಯೋಗ ಮತ್ತು ಭೋಗದ ಸಮನ್ವಯ. ಏನ್ ಸಾರ್ ಯೋಗ, ಏನ್ ಸಾರ್ ಭೋಗ? ಭೋಗ ವೈಭವದ ಹಾಡುವಿಕೆ. ಆ ವೈಭವದ ಹಾಡುವಿಕೆಯ ತುತ್ತ ತುದಿಗೋಗಿ ಅದನ್ನು ಬೇಸರಗೊಂಡು ಒಂದು ಕೈವಲ್ಲದ ಕಡೆಗೆ, ಮೋಕ್ಷದ ಕಡೆಗೆ ಮನಸ್ಸನ್ನು ಮಾಡದೆ ಯೋಗ. ಮೊದಲನೇದು ಭೋಗ, ಅದರ ನಂತರ ಯೋಗ, ಅದರ ಸಮನ್ವಯ ಕಾರ್ಯ. ಮಕ್ಕಳೇ, ಈತನ ಪ್ರಮುಖ ಕೃತಿ ಭಾರತೇಶ ವೈಭವ. ಭಾರತೇಶ ವೈಭವ. ಇನ್ನು 3 ಕೃತಿಗಳಿವೆ. ಅಪರಾಜಿತೇಶ್ವರ ಶತಕ, ಮತ್ತೊಂದು ಕಾವ್ಯ ತ್ರೈಲೋಕ್ಯೇಶ್ವರ ಶತಕ. ಕೊನೆಯದಾಗಿ ರತ್ನಾಕರ ದೇಶ್ವರ ಶತಕ.
ಮಕ್ಕಳೇ, ನಮ್ಮ ಕವಿಯ ಕಾಲ ಕ್ರಿಸ್ತಶಕ 1560, ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆ. ಈತನ ಕಾವ್ಯಗಳಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಯೋಗ ಭೋಗದ ಸಮನ್ವಯತೆ. ಆತನ ಪ್ರಮುಖ ಸುದೀರ್ಘ ಹಾಗೂ ಹೆಸರು ತಂದುಕೊಂಡಂತಹ ಕೃತಿ ಭರತೇಶ ವೈಭವ. ಸುಮಾರು 10,000 ಪದ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಬೃಹತ್ ಕಾವ್ಯ. ಈ ಕಥೆಯ ನಾಯಕನೇ ನಮ್ಮ ಪದ್ಯದ ನಾಯಕ ಭರತ. ಇನ್ನು 3 ಕೃತಿಗಳು ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಾಕರದೀಶ್ವರ ಶತಕ. ಇದಲ್ಲದೆ ಸುಮಾರು 2,000 ಪದ್ಯಗಳನ್ನ ಬರೆದಿದ್ದಾನಂತ. ಆ 2,000 ಪದ್ಯಗಳು ಆಧ್ಯಾತ್ಮ ಗೀತಗಳು. ಆಧ್ಯಾತ್ಮಿಕತೆ, ಯೋಗ, ಮೋಕ್ಷಕ್ಕೋಸ್ಕರ ಅಲೌಕಿಕ ಲೋಕಕ್ಕೋಸ್ಕರ ಹಂಬಲಿಸಿ ದೇಹತ್ಯಾಗ ಮಾಡತಕ್ಕಂತಹ ಕಥೆಯನ್ನು ಆಧರಿಸಿ ಬರುವಂತಹ ಗೀತೆಗಳೇ ಆಧ್ಯಾತ್ಮ ಗೀತೆಗಳು. ಇವನ್ನ ಸುಮಾರು ಒಂದು 2,000 ಕೃತಿಗಳನ್ನ ನಮ್ಮ ರತ್ನಾಕರ ವರ್ಣೆ ರಚಿಸಿದ್ದಾರೆ. ಮಕ್ಕಳೇ, ಇಲ್ಲಿ ಸುಮಾರು ಒಂದು ಪದಗಳಿದ್ದಾವೆ. ಈ ಹಳೆಗನ್ನಡದ ಪದಗಳನ್ನ ನಿಮಗೆ ಪರಿಚಯಿಸ್ತೀನಿ. ತದನಂತರ ಪದ್ಯದಲ್ಲೂ ಸಾಕಷ್ಟು ಪದಗಳು ಬರ್ತಾ ಇರ್ತವೆ. ಹಾಗಾಗಿ ಹೇಳ್ತಾ ಹೋಗ್ತೀನಿ, ಅವನ್ನ ಪದಗಳಿಗೆ ಅರ್ಥವನ್ನ ಬರ್ಕೊಳ್ತಾ ಹೋಗ್ತೀನಿ. ಈಗ ಹಳವೆ, ಹಳವೆ ಅಂದ್ರೆ ಸಾಧ್ಯವೇ. ಹಾದಿ ಪ್ರಥಮ ಅಥವಾ ಮೊದಲು. ಹಣ್ಣಂದ್ರೆ ಹಣ್ಣಂದ್ರೆ ಆಯಿತು. ಹೈದಿ, ಹೈದಿ ಅಂದ್ರೆ ಬಂದು. ಓಲಗ, ಓಲಗ ಅಂದ್ರೆ ಸಭಾಮಂಟಪ. ಚಕ್ರಿ, ಚಕ್ರಿ ಅಂದ್ರೆ ಚಕ್ರವರ್ತಿ. ಮಕ್ಕಳೇ, ಇದಕ್ಕೊಂದು ತುಣುಕು ಪದ್ಯವನ್ನು ಒಂದು 2 ಸಾಲಲ್ಲಿ ನಿಮ್ಮೊಂಚೂರು ತಿಳಿಸ್ಕೊಟ್ಟು ಮುಂದೆ ಹೋಗ್ತೀನಿ. ನಿಮ್ಮ ಪಠ್ಯಾಭ್ಯಾಸದಲ್ಲಿದೆ. ಚಕ್ರ ಇದು ಭರತನ ಅಯೋಧ್ಯೆಯಲ್ಲಿದ್ದಾಗ ಅವನ ಒಂದು ಶಸ್ತ್ರಾಗಾರ, ಅಂದ್ರೆ ಯುದ್ಧ ಮಾಡುವಾಗ ಬಳಸ್ತಕ್ಕಂಥ ಆಯುಧಗಳನ್ನಿಟ್ಟಂತ ಒಂದು ಜಾಗಕ್ಕೆ ಶಸ್ತ್ರಾಗಾರ ಅಂತೀವಿ. ಆ ಶಸ್ತ್ರಾಗಾರದಲ್ಲಿ ಈ ದಿಗ್ವಿಜಯದ ಚಕ್ರ ಅದಾಗದೆ ಸೃಷ್ಟಿಯಾಗುತ್ತೆ, ಹುಟ್ಟುಕೊಳ್ಳುತ್ತೆ. ಅಂದ್ರೆ ಆ ಚಕ್ರದ ವಿಶೇಷತೆ ಏನು ಸರ್? ಆ ಚಕ್ರವನ್ನು ಮುಂದಿಟ್ಕೊಂಡು ಹೋದ್ರೆ ಅದಕ್ಕೆ ಸೋಲೆ ಇಲ್ಲ. ಈ ಚಕ್ರವೇ ಈ ಇಬ್ಬರ ಅಣ್ಣ ತಮ್ಮಂದಿರ ಒಂದು ದಾಯಾದಿ ಕಲಹಕ್ಕೆ, ಸೋದರರ ಕಲಹಕ್ಕೆ ನಾಂದಿ ಆಯ್ತೇನೋ ಅಂದರೂ ತಪ್ಪಾಗಲ್ಲ. ಯಾಕೆ ಸರ್? ಆ ಚಕ್ರ ಇವನ ಶಸ್ತ್ರಾಲಯದಲ್ಲಿ ಹುಟ್ಟಿ ಈತನನ್ನ ಯುದ್ಧ ಮಾಡುವಂತೆ ಪ್ರೇರೇಪಿಸುತ್ತೆ. ಆಗ ಏನ್ ಮಾಡ್ತಾನೆ? ಇಡೀ ಭರತ ಖಂಡವನ್ನೆಲ್ಲವನ್ನೂ ಕೂಡ ಗೆದ್ದುಕೊಂಡು ಬರ್ತಾನೆ. ಅಷ್ಟು ದಿಗ್ವಿಜಯಗಳ ಸರ್ದಾರನಾದಂತ ಭರತ ಏನ್ ಮಾಡ್ತಾನೆ? ತನ್ನ ಅಯೋಧ್ಯೆಯ ಮಹದ್ವಾರದ ಬಳಿ ಬಂದಾಗ ಆ ಚಕ್ರ ಹೊಳ ಹೋಗಲ್ಲ. ಅದು ಆ ಒಂದು ದ್ವಾರದ ಬಳಿಯೇ, ಮಹದ್ವಾರದ ಬಳಿಯೇ ನಿಂತ್ಕೊಂಡು ನಿಂತಾಗ ಆ ಒಂದು ಪುರೋಹಿತರನ್ನ ಕರೆದು ಅದರ ಕಾರಣವನ್ನ ಭರತ ಕೇಳ್ತಾನೆ. ಆಗ ಆ ಪುರೋಹಿತರು ಹೇಳಿದ್ದು ವಿಶೇಷತೆ ಏನಿತ್ತಪ್ಪ ಅಂದ್ರೆ, ನೀನು ಎಲ್ಲವನ್ನೂ ಗೆದ್ದಿರುವೆ, ಆದರೆ ನಿನ್ನ ಸೋದರನಾಗಿರ್ತಕ್ಕಂಥ ಬಾಹುಬಲಿಯನ್ನು ನೀನು ಗೆದ್ದಿಲ್ಲ. ಹಾಗ ಏನು ಮಾಡ್ತಾನೆ? ಆ ಭರತ ಆ ಒಂದು ಗೆಲುವಿನ ವ್ಯಾಮೋಹಕ್ಕೆ ಸಿಲುಕಿ ತನ್ನ ತಮ್ಮನಾದಂತಹ ಬಾಹುಬಲಿಯ ಮೇಲೆ ಯುದ್ಧವನ್ನು ಸಾಕ್ತಾನೆ. ಈ ಕಥೆ ಕೇಳಿದಿರಲ್ವ? ನೋಡಿ, ಅತಿಹಾಸೆ ಗತಿ ಕೇಳು. ಕೇವಲ ಒಂದು ಇಡೀ ವಿಶ್ವವನ್ನೇ ಗೆಲ್ಲುತ್ತೀನಿ, ಇಡೀ ಒಂದು ಖಂಡವನ್ನೇ, ಇಡೀ ಒಂದು ಭರತ ಖಂಡವನ್ನೇ ನಾನು ಗೆಲ್ಲುತ್ತೀನಿ ಎಂಬ ಭ್ರಮೆಯಿಂದ ಅವನೇನ್ ಮಾಡ್ದ? ತನ್ನ ಸೋದರನ ಮೇಲೆ, ತನ್ನ ಸೋದರನಾದ ಪ್ರೀತಿ ಪಾತ್ರ ಸೋದರನಾಗಿರ್ತಕ್ಕಂಥ ಬಾಹುಬಲಿ ಮೇಲೆ ಅವನು ಯುದ್ಧವನ್ನ ಘೋಷಣೆ ಮಾಡ್ದ. ಸರ್, ಮುಂದೇನಾಯ್ತು? ಬಾಹುಬಲಿನೂ ಕೂಡ ಇವನಷ್ಟೇ ಸಮರ್ಥವಾದ ಶಕ್ತಿಶಾಲಿಯಾದಂತಹ ಚಕ್ರವರ್ತಿ. ಅವನೇನ್ ಮಾಡ್ತಾನೆ? ಅವನ ಅಂಜದಲ್ಲಿ ತನ್ನ ಅಣ್ಣನ ವಿರುದ್ಧ ಅವನೂ ಕೂಡ, ಅವನು ಅಧಿಕಾರವಾಗಲಿ ರಾಜ್ಯದ ಮೇಲಿನ ವ್ಯಾಮೋಹದಿಂದಾಗಲಿ ಅವನು ಯುದ್ಧವನ್ನ ಮಾಡಲಿಲ್ಲ ಬಾಹುಬಲಿ. ಆದರೆ ತನ್ನ ಶೌರ್ಯದ ಮೇಲೆ ಇವನು ಯುದ್ಧವನ್ನು ಸಾರಿಬಿಟ್ಟಲ್ಲ ಅಂತ ಹೇಳ್ಬಿಟ್ಟು
ಭರತನಿಗೆ ಎದುರಾಗಿ ನಿಂತಿರ್ತಾನೆ ಬಾಹುಬಲಿ. ಭರತನು ಕೂಡ ಅವನು ಎದುರಾಗಿ ಯುದ್ಧವನಕ್ಕೆ ನಿಂತ್ಕೊಂಡಿದ್ದಾನೆ. ಆದರೆ ಇಷ್ಟೆಲ್ಲ ಒಂದು ಹೋರಾಟಗಳಿಗೆ ಅಪಾರವಾಗಿರ್ತಕ್ಕಂಥ ಸಾವು ನೋವು ಸಂಭವಿಸಿದೆ. ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಬಾಹುಬಲಿ ನಮ್ಮಿಬ್ಬರ ನಡುವೆ ಕದನ ನಡೀಲಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಅವರ ಇಬ್ಬರ ನಡುವೆ ಜಲಕಾಳಗ, ದೃಷ್ಟಿಕಾಳಗ, ಮಲ್ಲಕಾಳಗ ನಡೀತವೆ. ಆ 3 ಕಾಳಗದಲ್ಲೂ ಕೂಡ ಈ ಭರತ ಸೋತೋಗ್ತಾನೆ. ಸೋತೋದಾಗ ಕೇವಲ ಏಕಶ್ಚಿ ಈ ರಾಜ್ಯ ಲಕ್ಷ್ಮಿಗಾಗಿಯೇ ನನ್ನ ಮೇಲೆ ನನ್ನ ಅಣ್ಣನ ಪ್ರೀತಿ ಪಾತ್ರ ಅಣ್ಣ ನನ್ನ ಮೇಲೆ ಯುದ್ಧವನ್ನು ಮಾಡಿರಲ್ಲ ಅಂತೇಳಿ ಇವನು ಕೂಡ ಬೇಸರ ಹುಟ್ಟಿ ತನ್ನೆಲ್ಲ ಒಂದು ರಾಜ್ಯವನ್ನ ಈ ಭರತನಿಗೆ ಬಿಟ್ಟುಕೊಟ್ಟು ಈ ಪುಣ್ಯಾತ್ಮ ಸಲ್ಲೇಖನ ರಥವನ್ನ ಕೈಗೊಳ್ತಾನೆ. ತನ್ನ ತಂದೆಯ ಹಾದಿಯನ್ನೇ ಈತ ಹಿಡಿತಾನೆ. ಹಿಡಿದು ಇವನು ಕೂಡ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾನೆ. ಇದರಿಂದ ನೊಂದಂತ ಭರತ ಆ ಚಕ್ರದಿಂದಲೇ ಇಷ್ಟೆಲ್ಲ ಆತು ಅಂತೇಳಿ ಅವತ್ತಿನಿಂದಲೇ ಯುದ್ಧವನ್ನ ಆತನು ನಿಲ್ಲಿಸ್ತಾನೆ. ನೋಡಿ, ಚಕ್ರಿನಲ್ಲಿ ಇಷ್ಟು ಸೃಷ್ಟಿಯಾಗಿದೆ. ಚಕ್ರಿ ಅಂದ್ರೆ ಚಕ್ರವರ್ತಿ. ಯಾಕೆ ಚಕ್ರವರ್ತಿ ಅಂತ ಕರಿತೀವಿ? ಅವನ ಶಸ್ತ್ರಾಲಯದಲ್ಲಿ ಇಡೀ ಎಲ್ಲ ಯುದ್ಧಗಳನ್ನ ಗೆದ್ದುಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳ ಚಕ್ರ ಉಟ್ಕೊಂಡಿತ್ತು. ಆ ಚಕ್ರವನ್ನು ಇವನ ಬಳಿ ಇಟ್ಕೊಂಡಿದ್ದರಿಂದಾಗಿ ಅವನು ಚಕ್ರವರ್ತಿ. ಚೆವಿ, ಚೆವಿ ಅಂದ್ರೆ ಶೋಭಿಸು. ಮಕ್ಕಳೇ, ಕೊನೆಯದಾಗಿ ದಿವಿಜೇಂದ್ರ ಅಂತ. ದಿವಿಜೇಂದ್ರ ಅದರ ಪದದ ಒಂದು ಚೆನ್ನಾಗಿ ಟಿಪ್ಪಣಿ, ಅದನ್ನು ಸರಳ ಹೇಳ್ಕೊಂಡು ಕೇಳಿಸ್ಕೊಳ್ಳಿ. ದಿವ ಅಂದ್ರೆ ಸ್ವರ್ಗ, ಜ ಅಂದ್ರೆ ಅಲ್ಲೇ ಹುಟ್ಟಿದವನು. ದಿವಿಜ ಅಂದ್ರೆ ದೇವಗಣವನು, ಸ್ವರ್ಗಲೋಕದಲ್ಲಿ ಹುಟ್ಟಿದವನು. ಇಂದ್ರ ಆ ಒಂದು ಸ್ವರ್ಗದ ಒಡೆಯ. ದಿವಿಜೇಂದ್ರ ಅಂದ್ರೆ ಇಂದ್ರ. ದಿವ ಸ್ವರ್ಗ, ಜ ಜನಿಸು, ಸ್ವರ್ಗದಲ್ಲಿ ಹುಟ್ಟು ಪಡೆದವ. ದಿವಿಜ ದೇವಗಣದವನು. ಒಡೆಯ ಇಂದ್ರ ಅಂದ್ರೆ ಸ್ವರ್ಗದ ಅಧಿಪತಿ. ಆ ಸ್ವರ್ಗದ ಅಧಿಪತಿ ಯಾರಪ್ಪ ಅಂದ್ರೆ ಇಂದ್ರನನ್ನ ನಾವು ಸ್ವರ್ಗದ ಒಡೆಯ ಅಂತ ಕರಿತೀವಿ. ದಿವಿಜೇಂದ್ರ ಅಂದ್ರೆ ಆ ಇಂದ್ರನ ಒಪ್ಪುವಂತೆ ನಮ್ಮ ಭರತ ಕಾಣುತ್ತಿದ್ದ, ಶೋಭಿಸುತ್ತಿದ್ದ ಅಂತ ಅರ್ಥ. ಮಕ್ಕಳೇ, ಇಷ್ಟು ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಆಶಯ, ಪೂರ್ವಕತೆ ಜೊತೆಗೆ ನಮ್ಮ ಕವಿಯ ಕಿರುಪರಿಚಯ ಇಷ್ಟು ಅರ್ಥ ಆಗಿದೆ ಅಂತ ಸಣ್ಣದ ಮೆಲ್ಕಾಕಿ ನಾವು ಮುಂದೆ ಹೋಗೋಣ. ಏನ್ ಸರ್, ಸಾಂಗತ್ಯ ಅಂತಂದ್ರೆ ಏನು ಅಂತ ಹೇಳಿದ್ವಿ. ಸಾಂಗತ್ಯ ಅಂದ್ರೆ ಒಂದು ಪದ್ಯ ಜಾತಿ. ಸಾಂಗತ್ಯನ ಪದ್ಯ ಜಾತಿ ಹೇಗೆ ಸರ್? ನೋಡಿ ಮಕ್ಕಳೇ, ಛಂದಸ್ನಲ್ಲಿ 3 ಗಣಗಳು ಬರ್ತವೆ. ಗಣ ಅಂದ್ರೆ ಏನು ಸರ್? ಗುಂಪು. ನಾವು ನಮ್ಮ ಹಳೆಗನ್ನಡದ ಪದ್ಯಗಳನ್ನು ಸರಳವಾಗಿ ಅರ್ಥೈಸಿಕೊಳ್ಳಲು ತುಂಡು ತುಂಡಾಗಿ ಮಾಡ್ಕೊಂತೀವಿ. ಆ ತುಂಡು ತುಂಡಾಗಿ ಮಾಡಿಕೊಳ್ಳತಕ್ಕಂಥ ವಿಧಾನವೇ ಈ ಗುಂಪು. ಈ ಗುಂಪಿನಲ್ಲಿ ನಾವು 3 ವಿಧಗಳನ್ನ ಕಾಣ್ತೀವಿ: ಮಾತ್ರಾಗಣ, ಅಕ್ಷರಗಣ, ಅಂಶಗಣ. ಮಕ್ಕಳೇ, ಈ ಮಾತ್ರಾಗಣ ಅಕ್ಷರಗಣವನ್ನು ಕುರಿತು ಈ ತರಗತಿ ಕೊನೆಯಲ್ಲಿ ಅಥವಾ ಇದೇ ತರಗತಿ ಅಥವಾ ಇದೇ ಪದ್ಯದ ಮುಂದಿನ ಭಾಗದಲ್ಲೂ ನಾವು ತಿಳಿಸ್ಕೊಡ್ತೀವಿ. ಇಲ್ಲಿ ನಾವು ಸಾಂಗತ್ಯ ಮಾತ್ರ ಬನ್ನಿ. ಸಾಂಗತ್ಯ ಅಂದ್ರೆ ಸರ್, ಸಾಂಗತ್ಯ ಅಂದ್ರೆ ಒಂದು ಜಾತಿಯ ಪದ್ಯ. ಇದು ಅಪ್ಪಟ ಕನ್ನಡ ನಾಡಿನ ದೇಸಿ ಛಂದಸ್ಸು, ನಮ್ಮ ನೆನದಲ್ಲಿ ಹುಟ್ಟಿಕೊಂಡಂತಹ ಛಂದಸ್ಸು. ಇದರ ಮತ್ತೊಂದು ಪದ್ಯ ಯಾರು ಸರ್? ತ್ರಿಪದಿ. ಈ ತ್ರಿಪದಿ ಸಾಂಗತ್ಯ ನಮ್ಮ ನೆಲದ ಪದ್ಯಗಳು, ನಮ್ಮ ನೆಲದ ಛಂದಸ್ಸಿನ ಪದ್ಯಗಳು. ಉಳಿದವ್ಯಾವ್ಯಾವ ಸರ್? ಕಂದ, ಷಟ್ಪದಿ, ರಗಳೆ, ಈ ಖ್ಯಾತ ಕರ್ನಾಟಕಗಳು ಅಂತ ಬರುತ್ತವೆ. ಇವು ಮಕ್ಕಳೇ, ಇವು ಸಂಸ್ಕೃತ ಛಂದಸ್ಸಿಗೆ ಒಳಪಟ್ಟಂತ. ಇಷ್ಟನ್ನು ತಿಳ್ಕೊಂಡು ಜೊತೆಗೆ ನಾವು ಇಲ್ಲಿ ಒಂದು ಚಿಕ್ಕ ಕಥೆಯನ್ನೇ ತಿಳ್ಕೊಂಡು ಯಾವುದು ಸಂಬಂಧಪಟ್ಟಂತೆ ಯೋಗ ಭೋಗ
ಋಷಭದೇವ. ಆ ಋಷಭದೇವರನ್ನ ಆದಿನಾಥ ಅಂತ ಕರೀತಿದ್ರು. ಸೊ ಈ ಆದಿನಾಥನಿಗೆ ಮೋಕ್ಷ ಹೆಂಗೆ ಬಂತು ಸರ್ ಅಂತ ನಾನು ಹೇಳ್ಕೊಟ್ಟೆ. ನೀಲಾಂಜನೆ ನೃತ್ಯ ಅದೊಂದು ನೆಪವಾಗಿ ಈತ ಸಲ್ಲೇಖನಕ್ಕೆ ಹೊರಡೋಕೆ ಆಯಿತು. ಇದನ್ನ ಯಾಕೆ ಹೇಳಿದ್ರೆ ನಮ್ಮ ಕಥೆಯ ನಾಯಕ ಯಾರು? ಭರತ. ಇವನು ಎಲ್ಲಿಯವನು ಸಹ ಋಷಭದೇವನ ಮೊದಲ ಮಗ. ಇವನನ್ನ ಅಯೋಧ್ಯೆಗೆ ರಾಜನನ್ನು ಮಾಡಿ ಪೌದನಾಪುರಕ್ಕೆ ಬಾಹುಬಲಿಯನ್ನ ರಾಜನಾಗಿ ಮಾಡಿ ನಮ್ಮ ಋಷಭದೇವ ಮೋಕ್ಷಕ್ಕೆ ಹೋದ. ಇಷ್ಟ ಆಯ್ತು ಮಕ್ಕಳೇ? ನೆಕ್ಸ್ಟ್ ತದನಂತರ ನಡೆದ ಕಥೆ ಒಂದು ತುಣುಕಾಗಿ ಹೇಳಿದೆ. ಯಾಕೆ ಹೇಳಿದ್ರೆ ಚಕ್ರಿ ಅನ್ನೋದು ಬಂದಕ್ಕೋಸ್ಕರ ಇವರಿಬ್ಬರ ನಡೆದಂತಹ ಸೋದರ ಕಾಳಗವನ್ನು ತಿಳಿಸಿಕೊಟ್ಟೆ. ಈ ಸೋದರ ಕಾಳಗದಿಂದ ಇವನು ಕೂಡ ಮೋಕ್ಷಕ್ಕೆ ಇವರ ತಂದೆಯ ದಾರಿಯನ್ನೇ ಹಿಡಿದುಕೊಂಡ. ಇಷ್ಟ ಆಗಿತ್ತಲ್ವಾ? ಆದರೆ ಪ್ರಸ್ತುತ ನಮ್ಮ ಪದ್ಯ ಏನು ಹೇಳುತ್ತೆ ಸರ್? ನಮ್ಮ ಕರಾವಳಿ ತೀರದ ಪ್ರಮುಖ ಕವಿ ರತ್ನಾಕರ ವರ್ಣಿಯ ಅಚ್ಚುಮೆಚ್ಚಿನ ನಾಯಕ ಭರತ. ಈತನನ್ನೇ ಗುರಿಯಾಗಿಸಿಕೊಂಡು ಸುಮಾರು 10,000 ಪದ್ಯಗಳುಳ್ಳ ಬೃಹತ್ ಕಾವ್ಯವನ್ನ, ಸುದೀರ್ಘ ಕಾವ್ಯವನ್ನ ರಚಿಸಿದನೆ. ಆ ಕಾವ್ಯವೇ ಭಾರತೇಶ ವೈಭವ. ಅರ್ಥಾಗ್ತಿದ್ಯಾ? ಈ ಪದ್ಯವನ್ನ ದಾಸೂರು ಶಾಮರಾಯರು ಸಂಗ್ರಹಿಸಿದರೆ ಅದರಲ್ಲಿ ಬರ್ತಕ್ಕಂಥ ಆಸ್ಥಾನ ಸಂಧಿಯಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಪದ್ಯದಲ್ಲಿ ನಾವೇನು ತಿಳ್ಕೊಂತೀವಪ್ಪ ಅಂದರೆ, ಭರತನ ಹಾಡುವಿಕೆ ಒಂದು ಕಡೆ ಇಟ್ಕೊಂಡ್ರೆ ಆ ಪದ್ಯದಲ್ಲಿ ರತ್ನಾಕರ ವರ್ಣಿಯ ಅತ್ಯದ್ಭುತ ಶಬ್ದ ಸಂಪತ್ತನ್ನ, ಹಾಗೆ ಸರಾಗವಾಗಿ, ಸರಳವಾಗಿ, ಲಲಿತವಾಗಿ ಹರಿದು ಬರ್ತಕ್ಕಂಥ ಛಂದೋವಿಲಾಸ, ಅಂದ್ರೆ ಈ ಸಾಂಗತ್ಯದ ಚೌಕಟ್ಟಿಗೆ ಆ ಪದಗಳನ್ನು ಎಷ್ಟು ಸೊಗಸಾಗಿ ಜೋಡಿಸಿದಾನೆ, ಎಷ್ಟು ಕಾವ್ಯಮಯವಾಗಿ ಜೋಡಿಸಿದಾನೆ. ಜೊತೆಗೆ ಅಲ್ಲಿ ಅಡಗಿದ್ದಂತಹ ಭೋಗದ ವೈಭವದ ಒಂದು ವರ್ಣನೆಯನ್ನ ಪ್ರಸ್ತುತ ನಮ್ಮ ಈ ಪದ್ಯದಲ್ಲಿ ನಾವು ನೋಡ್ತೀವಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇಷ್ಟನ್ನ ನಾವು ಈ ಒಂದು ತರಗತಿ ಪೂರ್ವದಲ್ಲಿ ತಿಳ್ಕೊಂಡು ಈಗ ನಾವು ಪದ್ಯ ಭಾಗಕ್ಕೆ ಹೋಗೋಣ. ಹೇಳಿ ಕೇಳಿ ನಮ್ಮ ಕವಿ ಶೃಂಗಾರ ಕವಿ. ಶೃಂಗಾರ ಕವಿ ಅಂತಕ್ಕಂಥ ಒಂದು ಪ್ರಶಸ್ತಿಯೇ ಈತ ಪಾತ್ರವಾಗಿದ್ದಾನೆ. ಅಭಿಧಾನಕ್ಕೆ, ಅಭಿಧಾನದ ಪ್ರಶಸ್ತಿ ಶೃಂಗಾರ ಕವಿ. ನೋಡ್ಕೊಳ್ಳಿ ಮಕ್ಕಳೇ. ಭಿನ್ನಹ ಗುರುವೆ, ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನೋ, ಅದು ನಿನ್ನಾಜ್ಞ ಕಂಡ ನನ್ನೊಡೆಯ. ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು, ರಯ್ಯ ಮಂಚಿದೇನೆ ತೆಲಗ, ಅಯ್ಯಯ್ಯ ಎಂಚಿಪೋರ್ಲಾಂಡೆಂದು ತುಳುವರು, ಮೈಯುಬ್ಬಿ ಕೇಳಬೇಕಣ್ಣ. ಮಕ್ಕಳೇ, ಈ ಎರಡು ಪದ್ಯದ ಅರ್ಥೈಸ್ಕೊಂಡು ನಾವು ಮುಂದೆ ಹೋಗೋಣ. ಭಿನ್ನಹ ಗುರುವೆ, ಭಿನ್ನಹ ವಿಜ್ಞಾಪನೆ ಮನವೇ. ವಿಜ್ಞಾಪನೆ, ವಿಜ್ಞಾಪನೆ ಅಂದ್ರೆ ಏನು? ಪರಿಪ್ರಿಯ ಕೇಳ್ಕೊಳ್ಳೋದು, ಪ್ರಾರ್ಥಿಸ್ತಕ್ಕಂಥದ್ದು, ಮನವೇ ನೀಡ್ತಕ್ಕಂಥದ್ದು. ಗುರುವೇ, ಧ್ಯಾನಕ್ಕೆ ಬೇಸರಾದಾಗ ನಿನ್ನ ಆದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನು, ಅದು ನಿನ್ನಾಜ್ಞೆ ಕಂಡ ನನ್ನೊಡೆಯ. ನನ್ನೊಡೆಯ ಅಂದ್ರೆ ಇಲ್ಲಿ ನಮ್ಮ ರತ್ನಾಕರ ವರ್ಣಿಯ ಒಡೆಯ ಯಾರು? ಭರತ. ಆ ಭರತನ ಕೂತ್ಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ ನಮ್ಮ ಕವಿ. ಏನಂತ? ನಾನು ಮನವಿ ಮಾಡ್ಕೊಂತಿದ್ದೀನಿ, ಏನು ನನ್ನ ಧ್ಯಾನಕ್ಕೆ, ನನ್ನ ಒಂದು ಪ್ರಶಾಂತತೆಗೆ ಬೇಸರಾದಾಗ, ನನ್ನ ಮನಸ್ಥಿತಿಯ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ಆದಿಯ ಮಾಡಿಕೊಂಡು, ನಿನ್ನನ್ನೇ ನಾನು ಮೊದಲು ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಕೇಳಿದೆ. ನನ್ನ ಭಾಷೆಯಲ್ಲಿ, ನನ್ನ ಕನ್ನಡದಲ್ಲಿ ಒಂದು ಕಥೆಯನ್ನೇ ಹೇಳ್ತೀನಿ. ಅದೂ ಕೂಡ ನಿನ್ನ ಆಜ್ಞೆ ಕಂಡ ನನ್ನೊಡೆಯ. ಅದೂ ಕೂಡ ನೀನು ಒಪ್ಪಿಗೆ ಕೊಟ್ಟರೆ ನಾನು ಈ ಕನ್ನಡದಲ್ಲಿ ಒಂದು ಸೊಗಸಾದ ಪದ್ಯವನ್ನು ಹೇಳ್ತೀನಿ. ಆ ಪದ್ಯ ಹೇಗಿರ್ಬೇಕಪ್ಪ ಅಂದ್ರೆ ಮುಂದಿನ ಪದ್ಯ ಹೇಳ್ತೀನಿ. ಅಯ್ಯಯ್ಯ ಚೆನ್ನಾದುದನೆ
ಕನ್ನಡಿಗರು. ರಯ್ಯ ಮಂಚಿತಿಯೇನೆ ತೆಲುಗ, ಅಯ್ಯಯ್ಯ ಎಂಚು ಕೋರ್ಲಾಂಡೆಂದು ತುಳುವರು ಮೈಗುಬ್ಬಿ ಕೇಳಬೇಕಣ್ಣ. ನಾನು ನಿನ್ನೊಂದು ಕಥೆಯ ನಾಯಕನಾಗಿಟ್ಕೊಂಡು ನಿನ್ನ ಆಜ್ಞೆನ ಪಡ್ಕೊಂಡು ಒಂದು ಸೊಗಸಾದ ಕಥೆಯನ್ನು ಸೃಷ್ಟಿಸಿಕೊಳ್ತೀನಿ. ಆ ಕತೆ ಹೇಗಿರ್ಬೇಕಪ್ಪ, ಅದರ ಶೃಂಗಾರ ಹೇಗಿರ್ಬೇಕಪ್ಪ ಅಂದರೆ ಕನ್ನಡಿಗರು ಖುಷಿಯಾಗಿ ಇಷ್ಟು ಚೆನ್ನಾಗಿ ಬರ್ತಾನೆ, ಎಷ್ಟು ಸೊಗಸಾಗಿ ಬರ್ತಾನೆ ಅಂತ ಅವರು ರಯ್ಯ ಮಂಚಿತಿಯೇನೆ. ರಯ್ಯ ಮಂಚಿತಿ ಅಂದರೆ ಎಷ್ಟು ಹಂದವಾಗಿ ಎಷ್ಟು ಸೊಗಸಾಗಿ ಬರ್ದಿದ್ದಾನಪ್ಪ ಅಂತ ತೆಲುಗು ಭಾಷಿಗರು ಮೆಚ್ಚಬೇಕು. ಅಷ್ಟೇ ಅಲ್ಲದೆ ಹೆಂಚು ಕೋರ್ಲಾಂಡ್ ಅಂದರೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಸೊಗಸಾಗಿದೆ ಎಂದು ತುಳುವರು, ಕನ್ನಡಿಗರು, ತೆಲುಗರು, ತುಳುವರು ಈ ಮೂರೂ ಭಾಷಿಗರು ಅದನ್ನ ಖುಷಿಯಾಗಿ ಮೈಹುಬ್ಬಿ ಆನಂದದಿಂದ ಪುಳಕಿತರಾಗಿ ಆ ಕಥೆಯನ್ನ ಕೇಳಬೇಕು. ಅಷ್ಟು ಸೊಗಸಾಗಿ ನಿನ್ನ ಕಥೆಯನ್ನು ನಾನು ಹೇಳುತ್ತೀನಿ. ಅರ್ಥ ಆಯ್ತು? ಅರ್ಥ ಆಗಿಲ್ವಾ? ಅರ್ಥ ಇಲ್ವಾ? ಇನ್ನೊಂದ್ಸರಿ ಕೇಳ್ಕೊಳ್ಳಿ. ನಾನು ನನ್ನ ಧ್ಯಾನಕ್ಕೆ, ನನ್ನ ಪ್ರಶಾಂತತೆಗೆ ಧಕ್ಕೆ ಆದಾಗ ನಿನ್ನನ್ನೇ ಆದಿಯಾಗಿ ಮಾಡಿಕೊಂಡು ನಾನೊಂದು ಕಥೆ ಹೇಳ್ತೀನಿ. ಕನ್ನಡದಲ್ಲಿ ಒಂದು ಕಥೆಯನ್ನ ಹೇಳ್ತೀನಿ. ಆ ಕಥೆ ಹೇಗಿರಬೇಕು ಅಂದರೆ, ಕನ್ನಡಿಗರು ಎಷ್ಟು ಸೊಗಸಾಗಿದೆಯಪ್ಪ, ಎಷ್ಟು ಸ್ವಚ್ಛಂದವಾಗಿ ಅಂದವಾಗಿ ಬರ್ದಿದ್ದಾನಪ್ಪ ಅಂತ ಕನ್ನಡಿಗರು ಕೇಳಬೇಕು. ಇತ್ತ ಕಡೆ ತೆಲುಗರು ಅಯ್ಯ ಮಂಚಿದೀನೇ ಅಂತ ತೆಲುಗು ಭಾಷೆಗೂ ಕೇಳಬೇಕು. ಎಷ್ಟು ಅಂದವಾಗಿ ಬರ್ತಾನೆ, ಎಷ್ಟು ಸ್ವಚ್ಛವಾಗಿ ಬರ್ತಾನೆ, ಶುದ್ಧವಾಗಿ ಬರ್ತಾನೆ ಅಂತ ಆಂಧ್ರದವರು ಆ ತೆಲುಗು ಭಾಷೆಗೂ ಕೇಳಬೇಕು. ಇತ್ತ ತುಳು ಭಾಷಿಕರು ಇಂಚು ಪೋರ್ಲಾಂಡ್ ಅಂದರೆ ಎಷ್ಟು ಸೊಗಸಾಗಿ ಅದ್ಭುತವಾಗಿ ಶೃಂಗಾರವಾಗಿ ಈ ಕಥೆಯನ್ನು ಬರೆದಿದ್ದಾನಪ್ಪ ಅಂತ ಹೇಳಿ ಮೈ ಹುಬ್ಬಿ ಕೇಳಬೇಕಣ್ಣ. ಮೈ ಹುಬ್ಬಂದ್ರೇನು ಅಂದರೆ ಪುಳಕಿತರಾಗಿ, ಆನಂದಿತರಾಗಿ, ಆನಂದ ತುಂಬಿತರಾಗಿ ನನ್ನ ಕಥೆಯನ್ನ ಅವರೆಲ್ಲ ಕೇಳಿಸ್ಕೋಬೇಕು, ಸಂತೋಷ ಪಡಬೇಕು ಅಂತ ಕಥೆಯನ್ನ ನಾನು ಹೇಳ್ತೀನಿ. ನೀನು ಆಜ್ಞೆಯನ್ನು ಕೊಡು, ನನಗೆ ಪರ್ಮಿಟ್ ಮಾಡು, ನಾನು ಭಿನ್ನವಿಸ್ಕೊಳ್ತಾ ಇದ್ದೀನಿ, ನನಗೆ ಅನುಮತಿ ಕೊಡು ಅಂತ ಭರತ, ಸರಿ ನಮ್ಮ ರತ್ನಾಕರವರ್ಣಿ ಯಾರನ್ನ ಕೇಳ್ಕೊಂತಾನೆ? ಭರತನನ್ನ ಕೇಳ್ತಾನೆ. ಇಷ್ಟ ಅರ್ಥ ಆಯ್ತಾ? ಬನ್ನಿ. ಭಾರತ ಭೂತಳಕ್ಕೆ ಸಿಂಗಾರವಾದ ಅಯೋಧ್ಯಾಪುರದೊಳು ಮೂಲೋಕ ಪೋಗಳೆ ಭಾರತ ಚಕ್ರೇಶ್ವರ ಸುಖ ಬಾಳುತ್ತಿದ್ದಾನು. ಆ ಸಿರಿಯ ಇನ್ನೇನ ಬಣ್ಣಿಪೆನು. ಮಕ್ಕಳೇ ಇಲ್ಲಿ ಕೇಳಿ. ಭಾರತ ಭೂತಳಕ್ಕೆ ಸಿಂಗಾರವಾದ ಅಯೋಧ್ಯಾಪುರದೊಳು ಮೂಲೋಕ ಪೋಗಳೆ ಭಾರತ ಚಕ್ರೇಶ್ವರ ಸುಖ ಬಾಳುತ್ತಿದ್ದಾನೆ. ಆ ಸಿರಿಯ ಇನ್ನೇನ ಬಣ್ಣಿಪೆನು ಅಂದ್ರೆ ಭೂತಳ ಅಂದ್ರೆ ಈ ನೆಲದ ಮೇಲೆ ಅತ್ಯಂತ ಶೃಂಗಾರವಾದ ಸೊಗಸಾದಂತಹ ರಮ್ಯವಾದಂತಹ ನಗರ ಅರಮನೆ ನಮ್ಮ ಅಯೋಧ್ಯೆ. ಅಂತ ಅಯೋಧ್ಯಪುರದಲ್ಲಿ ಇಷ್ಟು ಸೊಗಸಾಗಿ, ಇಷ್ಟು ಆನಂದದಿಂದ, ವೈಭವದಿಂದ ಆಳ್ವಿಕೆ ನಡೆಸತಕ್ಕಂಥ ನಮ್ಮ ಭಾರತ ಮೂಲೋಕ ಪೋಗಳೆ. ಮೂಲೋಕ ಅಂದ್ರೆ ಭೂಮಿ, ಪಾತಾಳ, ಸ್ವರ್ಗ. ಈ ಮೂರು ಲೋಕದಲ್ಲೂ ಇಷ್ಟು ಶೃಂಗಾರವಾದಂತಹ ಅರಮನೆ ಎಲ್ಲೆಲ್ಲೂ ಇಲ್ಲ. ಅಂತ ಅರಮನೆಯಲ್ಲಿ ವೈಭವದಿಂದ ಆಳ್ವಿಕೆ ನಡೆಸತಕ್ಕಂತಹ ನಮ್ಮ ಭರತ ಅವನನ್ನ ಎಷ್ಟು ಹೊಗಳಿದ್ರೂ ಸಾಲದು. ಸುಖ ಬಾಳುತ್ತಿದ್ದನಂದ್ರೆ ಸುಖ ಅಂದ್ರೆ ಅವನು ಯಾವುದಕ್ಕೂ ಕೊರತೆ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ವೈಭವ, ಸಿರಿ, ಸಂಪತ್ತು ಯಥೇಚ್ಛವಾಗಿ ಸ್ವಚ್ಛಂದದಿಂದ ಅವನು ಆಳ್ವಿಕೆ ಪ್ರಮಾಣದಿಂದ ನಮ್ಮ ಭರತ ಆಳ್ವಿಕೆಯನ್ನು ನಡೆಸುತ್ತಿದ್ದ. ಆ ಆಳ್ವಿಕೆಯ ಒಂದು ವೈಭವವನ್ನು ನಾನು ಹೇಗೆ ಬಣ್ಣಿಸಲಿ? ಮೂರು ಲೋಕದಲ್ಲೂ ಕೂಡ ಅಷ್ಟು ಸುಂದರವಾಗಿರ್ತಕ್ಕಂಥ ಅರಮನೆ ಇಲ್ಲ. ಅಂತ ಅಯೋಧ್ಯಪುರದಲ್ಲಿ ಆಳ್ವಿಕೆ ನಡೆಸಿದಂಥ ನಮ್ಮ ಭರತನನ್ನ ನಾನು ಹೇಗೆ ವರ್ಣಿಸಲಿ? ಆ ಸಿರಿಯ ಇನ್ನೇನ ಬಣ್ಣಿಕೆ, ಆ ಒಂದು ಸಂಪತ್ತನ್ನು, ಆ ವೈಭವವನ್ನು ನಾನು ಹೇಗೆ ಬಣ್ಣಿಸಲಿ? ಪೂರ್ವ ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ. ಪೂರ್ವ ಪರಮೇಶ ನರಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭಾರತ ಚಕ್ರಿಯ ಹೇಳಲು ಹಳವೆ. ಪೂರ್ವ ಪರಮೇಶ್ವರ ಮಕ್ಕಳೇ, ಈ
ಈಗ ಬಂತು ನೋಡ್ರಿ, ಪುರು ಪರಮೇಶ. ಪುರು ಅಂದ್ರೆ ಅಯೋಧ್ಯೆ, ಪರಮೇಶ ಆ ಅಯೋಧ್ಯೆಯ ಈಶ್ವರ ಯಾರು? ವೃಷಭದೇವ. ಹಿರಿಯ ಕುಮಾರ ಯಾರು? ಭರತ. ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ. ರಾಯ ರಾಜ, ತತ್ಸಮ ತದ್ಭವ. ರಾಯ ತದ್ಭವ ಕನ್ನಡದ ಪದ, ರಾಜ ರಾಜನ್ ಸಂಸ್ಕೃತದಲ್ಲಿ. ನರಲೋಕಕ್ಕೊಬ್ಬನೇ ರಾಯ. ಈ ಭೂಮಂಡಲದಲ್ಲಿ ನರರ ಮಾನುಷ ಮನುಕುಲಕ್ಕೆ ಅವನೊಬ್ಬನೇ ರಾಜ. ಆ ರಾಜನ ಮುರಿದು ಕಣ್ಣಿಟ್ಟರೆ ಅಂದ್ರೆ ಮಕ್ಕಳೇ, ಅವನನ್ನ ಆ ಸೊಗಸನ್ನ ಯಾರ ದ್ವೇಷದಿಂದ ಮತ್ಸರದಿಂದ ಇವನ ಮೇಲೆ ಕಣ್ಣಿಟ್ಟರೆ, ಇವನ ಆಳ್ವಿಕೆ ಮೇಲೆ ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಮುಕ್ತಿಯ ಕಾಂಬ ಅಂದ್ರೆ ಅವನಿಗೆ ಸೋಲೆ ಇಲ್ಲ. ಅಂಥವ್ರ ಮೇಲೆ ಇವರ ಮತ್ಸರ ಪಟ್ಟು ಇವರ ಅಯೋಧ್ಯೆ ಮೇಲೆ ಯಾರ ದ್ವೇಷದಿಂದ ಅವನ ಮೇಲೆ ಯುದ್ಧ ಮಾಡಿದರೆ ಆ ಮರುಕ್ಷಣವೇ ಅವನು ಈ ಭೂಲೋಕವನ್ನು ತೊರೆದು ಅವನು ಮೋಕ್ಷ, ಅವನು ಸಾವನ್ನಪ್ತಾನೆ. ಕಾಂಬ ಕಾಣುವುದು ಅಂತ ಭರತ ಚಕ್ರಿಯ ಹೇಳಲು ಹಳವೆ. ಅಂಥ ಆಳ್ವಿಕೆಯ ಭರತ ಚಕ್ರವರ್ತಿಯ ಬಗ್ಗೆ ಹೇಳಲು ಸಾಧ್ಯವೇ? ಅವನ ವೈಭವವನ್ನು ವರ್ಣಿಸಲು ಸಾಧ್ಯವೇ? ಆ ವಿಭು ಒಂದು ದಿನ ಉದಯದೊಳೆದ್ದು ದೇವತಾರ್ಚನೆಯನ್ನು ಮಾಡಿ ಚಾವಡಿಗೈದು ತಾನೋಲಗವಾದೊಂದು ಶ್ರೀ ವಿಲಾಸವನೇನೆಂದೆ. ಮಕ್ಕಳೇ ಅರ್ಥ ಆಗಿಲ್ಲ? ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಗೊಬ್ಬನೇ ರಾಯ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಭಾರತ ಚಕ್ರಿಯ ಹೇಳಲ್ ಅಳವೆ. ಅಲ್ಲೇ ತಿಳ್ಕೋಬಹುದು ಎಷ್ಟು ಸೊಗಸಾಗಿ ಪದಗಳನ್ನ, ಪದಪುಂಚವನ್ನ ಅವನು ಹಳೆಗನ್ನಡದಲ್ಲಿ ಆ ಛಂದಸ್ಸಿನ ಒಂದು ಚೌಕಟ್ಟಿಗೆ, ಆ ಒಂದು ಮೈಕಟ್ಟಿಗೆ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾನೆ. ಆ ಛಂದೋ ವಿಲಾಸವನ್ನ ಮೂಡುವುದೇ ಒಂದು ಹಬ್ಬ. ಹೇಗೆ ಸರ್ ನೋಡಿ, ಪುರು ಪರಮೇಶನ ಹಿರಿಯ ಕುಮಾರ ಒಂದು ಎಷ್ಟು ಚೆನ್ನಾಗಿದೆ. ಪುರು ಪರಮೇಶ ಅಯೋಧ್ಯೆ, ಪರಮೇಶ ಈಶ್ವರನಂತಿದ್ದ ವೃಷಭದೇವನ ಹಿರಿಯ ಕುಮಾರ ಭರತನ ಆಳ್ವಿಕೆಯನ್ನು ನಡೆಸುತ್ತಿರುವಾಗ ನರಲೋಕಕ್ಕೊಬ್ಬನೇ ರಾಯ. ಈ ಮನುಕುಲಕ್ಕೆ ಅವನೊಬ್ಬನೇ ರಾಜ. ಇಂಥ ರಾಜನ ಮೇಲೆ ನೀನು ದ್ವೇಷದಿಂದ ಅಸೂಯಿಂದ ಅವನ ಮೇಲೆ ಕಣ್ಣಿಟ್ರೆ ಏನಾಗ್ತೀಯ? ಮರುಕ್ಷಣವೇ ನೀನು ಸೋತು ಸಾವನ್ನಪ್ತೀಯ. ಅಂತ ಚಕ್ರವರ್ತಿಯನ್ನು ಹೇಳಲು ವರ್ಣಿಸಲು ಸಾಧ್ಯವೇ? ನೆಕ್ಸ್ಟ್ 5ನೇ ಪದ್ಯದಲ್ಲಿ ಇದೆ ನೋಡಿ. ಆ ವಿಭು ಒಂದು ದಿನ ಉದಯದೊಳೆದ್ದು ದೇವತಾರ್ಚನೆಯನ್ನು ಮಾಡಿ ಚಾವಡಿಗೆ ಇದು ತಾನೋಲಗವಾದೊಂದು ಶ್ರೀ ವಿಲಾಸವನೇನೆಂಬೆ. ಮಕ್ಕಳೇ, ವಿಭು ಅಂದ್ರೆ ಪ್ರಭು. ವಿಭು ಪ್ರಭು, ದೊರೆ, ರಾಜ. ಆ ವಿಭು ಒಂದು ದಿನ ಉದಯದೊಳೆದ್ದು ದೇವತಾರ್ಚನೆಯನ್ನು ಮಾಡಿ ಚಾವಡಿಗೈದು ತಾನೋಲಗವಾದೊಂದು ಶ್ರೀ ವಿಲಾಸವನೇನೆಂಬೆ. ನಮ್ಮ ಭರತ, ನಮ್ಮ ಚಕ್ರವರ್ತಿ ಭರತ ಒಂದು ದಿನ ಉದಯ ಕಾಲ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಅವನೇನ್ ಮಾಡ್ತಿದ್ದಾನೆ? ದೇವತಾರ್ಚನೆಯನ್ನು ಮಾಡಿ ದೇವರಿಗೆ ಪ್ರಾರ್ಥಿಸಿದ್ದಾನೆ, ಪೂಜಿಸ್ತಿದ್ದಾನೆ. ಆ ಪೂಜೆಯನ್ನು ಮಾಡಿ ತದನಂತರ ಚಾವಡಿಗೈದಿ, ಚಾವಡಿ ಆ ಒಂದು ಓಲಗ ಸಭಾ ಮಂಟಪಕ್ಕೆ ತಾನೋಲಗವಾದೊಂದು ಅವನು ಆ ಪೂಜೆ ಪುರಸ್ಕಾರಗಳನ್ನು ಮುಗಿಸಿ ತನ್ನ ಅರಮನೆಯ ಆ ಸಭಾ ಮಂಟಪಕ್ಕೆ, ತನ್ನ ಆಸ್ಥಾನ ಮಂಟಪಕ್ಕೆ ಬರತಕ್ಕಂತಹ ರೀತಿಯನ್ನ ನೋಡಿ ಹೇಳ್ತಾರೆ. ಚಾವಡಿಗೈದಿ ತಾನೋಲಗವಾದೊಂದು ಶ್ರೀ ವಿಲಾಸವನ್ನೇನೆಂದೆ. ವಿಲಾಸ ವೈಭವ, ಶ್ರೀ ವಿಲಾಸ ಆ ಒಂದು ಶುಭದ ಸೊಗಸನ್ನ, ವೈಭವವನ್ನು ನಾನು ಹೇಗೆ ವರ್ಣಿಸಲಿ? ಅರ್ಥ ಆಗಿಲ್ಲ.
ವಿಭು ಪ್ರಭು ಉದಯ ಸೂರ್ಯೋದಯಕ್ಕಿಂತ ಮುಂಚೆನೇ ನನ್ನ ದೊರೆ ಎದ್ದು ನಿತ್ಯ ಕರ್ಮವನ್ನು ಮುಗಿಸಿ ಅವನು ದೇವತಾರ್ಚನೆಯನ್ನು ಮಾಡಿ, ಅರ್ಚನೆ ಅಂದರೆ ದೇವರನ್ನ ಪ್ರಾರ್ಥಿಸಿ ಪೂಜಿಸಿ ತದನಂತರ ತನ್ನ ಕರ್ತವ್ಯವಾಗಿರ್ತಕ್ಕಂತಹ ಆ ಆಸ್ಥಾನ ಮಂಟಪಕ್ಕೆ ಅವನು ಬರುವ ರೀತಿಯನ್ನ, ಆ ಬಂದು ಕುಳಿತುಕೊಳ್ಳತಕ್ಕಂತಹ ಪವಡಿಸುವಂತಹ ರೀತಿಯನ್ನ, ಆ ವಿಲಾಸವನ್ನ ನಾನು ಹೇಗೆ ವರ್ಣಿಸಲಿ ಅಷ್ಟೇ. ಬನ್ನಿ. ನವರತ್ನ ಏವ ನಿರ್ಮಿತ ವೆನಿಪಾಸ್ಥಾನ ಭವನದೋಳ್ ಆ ರಾಜರತ್ನ ಚೆವಿ ಒಡೆದೆಸೆದನು ರತ್ನ ಪುಷ್ಪಕದೋಳ್ ದಿವಿಜೇಂದ್ರ ಒಪ್ಪುವ ಹಂದದೋಳ್. ಮಕ್ಕಳೇ, ಇದೆ ಎಷ್ಟು ಪದಗಳನ್ನ ಸೇರಿಸಿದ ನೋಡಿ, ಎಷ್ಟು ಇಷ್ಟವಾಗುತ್ತೆ ನೋಡಿ ನೀವು. ನವರತ್ನ ಏವ ನಿರ್ಮಿತ ವೆನಿಪ ಆಸ್ಥಾನ ಭವನದೋಳ್ ರಾಜರತ್ನ ಚೆವಿ ಒಡೆದೆಸೆದನು ರತ್ನ ಪುಷ್ಪಕದೊಳು ದಿವಿಜೇಂದ್ರ ಒಪ್ಪುವ ಅನ್ನದೋಳ್. ನವರತ್ನ ಅಂದ್ರೆ ನವ ಅಂದ್ರೆ 9, ರತ್ನ ಅಂದ್ರೆ ಆ ರತ್ನಗಳಲ್ಲಿ ಒಂದು ಕಡೆ ಬರೆದಿದೆ ನೋಡಿ, ವಜ್ರ ಮಾಣಿಕ್ಯ ಬರಿತೀವಿ. ನವರತ್ನಗಳು ಬರ್ಕಡೆ ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಡೂರ್ಯ ಮತ್ತು ಮುತ್ತು ಹವಳ. ಮಕ್ಕಳೇ, ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಡೂರ್ಯ ಮತ್ತು ಮುತ್ತು ಹವಳ. ನೋಡಿ, ಈ 9 ಬಗೆಗಳಿದ್ದ ನವರತ್ನ. ಏಮ ಅಂದ್ರೆ ಬಂಗಾರ. ನವರತ್ನ ಏಮ ನಿರ್ಮಿತ ವಿನಿಪ ಆಸ್ಥಾನ ಭವನದೋಳ್. ಆ ಒಂದು ಈ 9 ಬಗೆಯ ರತ್ನಗಳು ಹಾಗೂ ಬಂಗಾರದಿಂದ ಸೃಷ್ಟಿಯಾಗಿದ್ದಂತಹ ಆಸ್ಥಾನ ವಿನಿಪ ಭವನದಲ್ಲಿ ಆ ರಾಜರತ್ನ ಚೆವಿ ಒಡೆದೆಸೆದನು. ಚೆವಿ ಕಾಂತಿ, ಚೆವಿ ಒಡೆ ಶೋಭಿಸಿದನು. ಮೊದಲೇ ಸುರದ್ರೂಪಿ ಚೆಲುವ ನಮ್ಮ ಭರತ. ಆ ಭರತ ಆ ಒಂದು ಶುಭಗಳಿಗೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವನ ಆಸ್ಥಾನ ಮಂಟಪಕ್ಕೆ ಬಂದ. ಅವನು ಬಂದು ಬರ್ತಿರ್ತಕ್ಕಂಥ ರೀತಿ, ಅವನ ಆಸ್ಥಾನದೊಳಗೆ ಪ್ರವೇಶ ಮಾಡಿದಾಗ ಅಲ್ಲಿದ್ದಂತಹ ನವರತ್ನಗಳಿಂದ ಬಂಗಾರದಿಂದ ಸೃಷ್ಟಿಸಿದಂತಹ ಆಸ್ಥಾನ ಭವನ ಅವನು ಅದರ ಕಾಂತಿಗೂ ಇವನ ಕಾಂತಿಗೂ ಚೆವಿ ಒಡೆದ. ಚೆವಿ ಅಂದ್ರೆ ಕಾಂತಿಯಿಂದ ಪ್ರಕಾಶಿಸಿದ. ಚೆವಿ ಒಡೆದೆಸೆದ ರತ್ನ ಪುಷ್ಪಕದೋಳ್. ರತ್ನ ಪುಷ್ಪಕ, ಪುಷ್ಪಕ ಅಂದ್ರೆ ಆ ಸಿಂಹಾಸನದಲ್ಲಿ ಅವನು ಕುಳಿತುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಅವನು ಹೇಗೆ ಕಾಣ್ತಿದ್ದ? ತುಂಬಾ ಕಾಂತಿಯಿಂದ ಪ್ರಕಾಶಮಾನವಾಗಿ ಒಳ್ಳೆಯ ಪಳಪಳ ಅಂತ ಹೊಳೆದಿದ್ದ. ರತ್ನ ಪುಷ್ಪಕದೋಳ್ ದಿವಿಜೇಂದ್ರ ಒಪ್ಪುವ ಅಂದದೋಳ್. ಮಕ್ಕಳೇ, ದಿವಿಜ ಮೊದಲಿಗೆ ಅರ್ಥ ಹೇಳ್ಕೊಡ್ತೀನಿ. ದಿವ್ಯ, ದಿವ ಅಂದ್ರೆ ಸ್ವರ್ಗ. ಸ್ವರ್ಗ ಜಾನು ಜನಿಸ್ತದ, ಸ್ವರ್ಗದಲ್ಲಿ ಜನಿಸ್ತದ ಗೊತ್ತಾ? ಆ ಸ್ವರ್ಗದಲ್ಲಿ ಜನಿಸ್ತಂದವರಿಗೆ ಒಡೆಯ ಯಾರು? ಇಂದ್ರ. ಇಂದ್ರ ತನ್ನ ಅಮರಾವತಿಯಲ್ಲಿ ಹೇಗೆ ಕಳಕಳಿಯಾಗಿ ಕಾಂತಿಯಿಂದ ಪ್ರಕಾಶವನ್ನು ಕಾಣ್ತಿದ್ನೋ ಆ ರೀತಿ ನಮ್ಮ ಭರತ ಈ ಒಂದು ಆ ನವರತ್ನದಿಂದ ಬಂಗಾರದಿಂದ ಶೃಂಗರಿಸಲ್ಪಟ್ಟಂತ ಆ ಒಂದು ಸಭಾಮಂಟಪಕ್ಕೆ ಅವನು ಆಗಮಿಸಿ ಆ ರತ್ನ ಪುಷ್ಪದಲ್ಲಿ ಯಾವಾಗ ಪವಡಿಸಿದ್ನೋ ಅವನು ಅವನ ಕಾಂತಿ ಜೊತೆಗೆ ಆ ಒಂದು ಅರಮನೆಯ ಕಾಂತಿಯಿಂದ ಅವನು ಈ ಇಂದ್ರನಿಗಿಂತ ಸೊಗಸಾಗಿ ಕಂಡ. ಏನು ಇಲ್ಲಿ ಕೇಳ್ಕೊಂಡು
ನವರತ್ನ ಬಂಗಾರದಿಂದ ನಿರ್ಮಿಸಿರ್ತಕ್ಕಂಥ ಈ ಅರಮನೆಗೆ ಆತ ಬಂದು ಕುಳಿತುಕೊಂಡಂತ ರೀತಿ ಹೇಗಿತ್ತು ಅಂದ್ರೆ ಇಂದ್ರನ ಅಮರಾವತಿಯಲ್ಲಿ ಇದ್ರೆ ಆ ಇಂದ್ರ ಎಷ್ಟು ಸೊಗಸಾಗಿ ಕಾಣ್ತಾನೋ ಆ ರೀತಿ ಭರತ ಆ ಒಂದು ರತ್ನ ಪುಷ್ಪದಲ್ಲಿ ಆ ರಾಜರತ್ನ ನೋಡಿ, ಆ ಪ್ರದೇಶ ಇದೆ, ರಾಜರತ್ನ ಅದೊಂದು ಒಳ್ಳೆ ಅಲಂಕಾರ, ಅಲಂಕಾರ. ರಾಜ ಬೇರೆ ಇಲ್ಲ, ರತ್ನ ಬೇರೆ ಇಲ್ಲ, ನಮ್ಮ ಭರತ ಬೇರೆ ಇಲ್ಲ, ರತ್ನ ಬೇರೆ ಇಲ್ಲ, ಎರಡು ಒಂದೇ. ಆ ರಾಜರತ್ನ ಎಷ್ಟು ಸೊಗಸಾಗಿ ಬಂದು ಆ ರತ್ನ ಪುಷ್ಪಕ ಅಂದ್ರೆ ಅದು ಬಂಗಾರದಿಂದ ನಿರ್ಮಿಸಿದಂತಹ ಪುಷ್ಪಕ ಸಿಂಹಾಸನ ಮೇಲೆ ಅವನು ಕುಳಿತುಕೊಂಡಾಗ ಎಷ್ಟು ಸೊಗಸಾಗಿ ಕಾಂತಿಯಿಂದ ಶೋಭಿಸ್ತಾ ಅಂದ್ರೆ ಆ ಅಮರಾವತಿಯಲ್ಲಿ ಇಂದ್ರ ಎಷ್ಟು ಕಳಕಳಿಯಾಗಿ ಕಾಣ್ತಾನೋ ಅದೇ ರೀತಿ ನಮ್ಮ ಅಯೋಧ್ಯೆಯಲ್ಲಿ ಅರಮನೆಯ ಇಂದ್ರನಾಗಿ ಈ ಭರತ ಶೋಭಿಸಿದ. ಅರ್ಥ ಆಯ್ತೆ? ಬನ್ನಿ. ತರತರವಿಡಿದು ದಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲೋಳ್ ಎಸೆದನು, ಹರಿವ ಬೆಳ್ಮುಗಿಲೋಳ್ ತೋರಿ ಮರಸುವ ಚಂದಿರನೋ ಭಾಸ್ಕರನೋ ಎಂಬಂತೆ. ಮಕ್ಕಳೇ, ಈ ಪದ್ಯನ ಅರ್ಥ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿ. ತರತರವಿಡಿದು ದಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲಿನೋಳ್ ಎಸೆದನು, ಹರಿವ ಬೆಳ್ಮುಗಿಲೋಳ್ ತೋರಿ ಮರೆಸುವ ಚಂದಿರನೋ ಭಾಸ್ಕರನೋ ಎಂಬಂತೆ. ಮಕ್ಕಳೇ ಪ್ಲೀಸ್ ಕೇಳ್ಕೊಳ್ಳಿ. ಅವನು ಆ ಸಿಂಹಾಸನದಲ್ಲೆಲ್ಲ ಕುಳಿತುಕೊಂಡ. ಆ ಕುಳಿತುಕೊಂಡಾಗ ಆತನ ಪರಿಚಾರಕಿಯರು ದೀರ್ಘವಾಗಿರ್ತಕ್ಕಂತಹ ಅಂದ್ರೆ ಬೃಹತ್ತಾಗಿರ್ತಕ್ಕಂತಹ ಶ್ಯಾಮ ಅಂದ್ರೆ ಗಾಳಿ ಬೀಸತಕ್ಕಂಥ ಬೀಸಣಿಗೆಗಳು, ಆ ತರತರವಾಗಿರ್ತಕ್ಕಂತಹ ಬೀಸಣಿಗಳ ಒಂದು ಸಾಲು ಅಂದ್ರೆ ಈ ಕಡೆ ಒಂದು ಸಾಲು, ಈ ಕಡೆ ಒಂದು ಸಾಲು, ಆತನಿಗೆ ಗಾಳಿನ ಆ ಚಾಮರವನ್ನ ಬೀಸ್ತಾ ಇದೆ. ಆ ಸಾಲಿನಲ್ಲಿ ನಮ್ಮ ಭರತ ಹೇಗೆ ಕಾಣ್ತಿದ್ದ ಅಂದ್ರೆ ಬೆಳ್ಮುದಿಲೋಳ್ ತೋರಿ ಮರೆಸುವ, ತೋರಿದ್ರೆ ಮುಖವನ್ನ ತೋರಿ ಮರೆಯಾಗ್ತಕ್ಕಂಥ ಚಂದಿರನೋ ಭಾಸ್ಕರನೋ ಎಂಬಂತೆ ಎಸೆದನು. ಎಸೆದನಂದ್ರೆ ಶೋಭಿಸಿದನು. ಮಕ್ಕಳೇ ಅರ್ಥ ಅಲ್ಲಿಲ್ವಾ? ಭರತ ಕೂತಿದ್ದಾನೆ. ಆ ಭರತ ಕೂತಿದ್ದವರೆ ತನ್ನ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಚಾಮರಗಳಿಂದ ಆತನಿಗೆ ಗಾಳಿಯನ್ನ ಬೀಸ್ತಾ ಇದೆ. ಆ ಚಾಮರಗಳ ಸಾಲಿನಲ್ಲಿ ಒಮ್ಮೆ ತೋರಿ ಮರೆಯಾಗುವ ರೀತಿಯನ್ನ ಕವಿ ಎಲ್ಲಿ ಹೋಲಿಸ್ತಾನೆ? ಬೆಳ್ಮಿಗಿಲೋಳ್ ತೋರಿ ಮರೆಸುವ ಭಾಸ್ಕರನೋ ಚಂದಿರನೋ ಎಂಬಂತೆ ಆ ಒಂದು ಬೀಸಣಿಗೆಗಳ ನಡುವೆ ನಮ್ಮ ಭಾರತ ಕಂಡು ಮರೆಯಾಗಿದ್ದಂಥ ಚಂದ್ರನಂತೆ ಸೂರ್ಯನಂತೆ ಕಾಣ್ತಿದ್ದ, ಶೃಂಗಾರವಾಗಿ ಕಾಣ್ತಿದ್ದ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಕೊನೆಯ ಪದ್ಯ, ಆ ಪದ್ಯವನ್ನು ಹೇಳಿ ಪದ್ಯವನ್ನು ಮುಗಿಸ್ತಾರೆ. ಅಂಬುಜವೆಲ್ಲವೂ ರವಿಯ ನೋಡ್ಪಂತೆ, ನೀಲಾಂಬುಜ ನೋಡ್ಪಂತೆ ಶಶಿಯ, ಆ ತುಂಬಿದ ಸಭೆಯೆಲ್ಲ ನೃಪನ ನೋಡುವ ಅಂಬಲ ಮರೆದುದು ಅಲ್ಲಲ್ಲಿ. ನೋಡಿ, ಕೊನೆಗೆ ಅಂತ್ಯ ಕಾಣ್ತಕ್ಕಂಥ ಪದ್ಯವು ಕೂಡ ಎಷ್ಟು ಸೊಗಸಾಗಿದೆ. ಅಂಬುಜವೆಲ್ಲವೂ, ಅಂಬುಜ ಅಂದ್ರೆ ಅಂಬು ನೀರು, ಜ ಜನಿಸಿದ, ನೀರಿನಲ್ಲಿ ಜನಿಸಿದಂತ ಪುಷ್ಪವೇ ಕಮಲ. ಆ ಕಮಲವೆಲ್ಲವೂ ರವಿಯ ನೋಡ್ಪಂತೆ. ಆ ಒಂದು ಕಮಲ ಪುಷ್ಪ ಏನ್ ಮಾಡುತ್ತೆ? ರವಿನನ್ನ ಪ್ರೀತಿಸುತ್ತೆ. ಆ ಸೂರ್ಯನನ್ನ ಅದು ಮನಸಾರೆ ನೋಡುವಂತೆ. ನೀಲಾಂಬುಜ, ನೀಲ ನೈದಿಲೆ, ಆ ನೀಲಾಂಬುಜವೆಲ್ಲವೂ ನೋಡ್ಪಂತೆ ಶಿಷ್ಯ ಅಂದ್ರೆ ಕತ್ತಲಲ್ಲಿ ಹರಡ್ತಕ್ಕಂಥ ಪುಷ್ಪ ನೈದಿಲೆ ಚಂದ್ರನನ್ನ ಪ್ರೀತಿಸುವಂತೆ, ನೋಡುವಂತೆ, ಕಣ್ತುಂಬಿಕೊಳ್ಳುವಂತೆ. ಕಮಲವು ಸೂರ್ಯವನ್ನು ಕಣ್ತುಂಬಿಕೊಳ್ಳುವಂತೆ, ನೈದಿಲೆಯು ಚಂದ್ರನನ್ನು ಕಣ್ತುಂಬಿಕೊಳ್ಳುವಂತೆ ಆ ಸಭೆಯಲ್ಲಿ ನೆರೆದಿದ್ದಂಥ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ, ತನ್ನ ತನ್ನ ಜವಾಬ್ದಾರಿಗಳನ್ನು ಮರೆತು ಒಮ್ಮೆ ಆ ಒಂದು ಸುಂದರನನ್ನ, ಆ ಒಂದು ಸರ್ವಾಂಗ ಸುಂದರ ಪುರುಷನಾದಂಥ ಭರತನನ್ನ ನೋಡುತ್ತಾ ತಮ್ಮ ಕೆಲಸವನ್ನ ಬಿಟ್ಟು ಮೈ ಮರೆತರು ಆ ಕ್ಷಣ. ಅರ್ಥ ಆಗಿಲ್ವಾ? ಅನ್ನೋ ಅರ್ಥ ಆಗಿಲ್ವಾ? ಇಲ್ಲಿ ನೋಡು, ಆ ಕೂತಿರ್ತಕ್ಕಂಥ ರೀತಿನ ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ ಅಂದ್ರೆ, ಕಮಲವನ್ನ ರವಿಯು ಕಣ್ತುಂಬಿಕೊಳ್ಳುವಂತೆ, ನೈಗಿಲೆಯು ಕತ್ತಲೆಯಲ್ಲಿ ಚಂದ್ರನ ಬೆಳಕನ್ನ ಕಣ್ತುಂಬಿಕೊಳ್ಳುವಂತೆ ಆ ಸಭೆಯಲ್ಲಿ ನೆರೆದಿದ್ದಂಥ ಎಲ್ಲ ಸಭಿಕರು ತನ್ನ ಕರ್ತವ್ಯವನ್ನು ಕ್ಷಣ ಮರೆತು ಎಲ್ಲರೂ ಕೂಡ ಸೂರ್ಯನಂತೆ ಚಂದ್ರನಂತೆ ಶೋಭಿಸುತ್ತಿದ್ದಂತಹ ಭರತನನ್ನ ಕಣ್ತುಂಬಿಕೊಂಡರು. ಅರ್ಥ ಆಗ್ತಿದೆಯೇ? ಇಷ್ಟು ಮಕ್ಕಳೇ ಈ ಪದ್ಯದ ಸಾರಾಂಶ. ಈಗ
ಇದರ ಒಂದು 2 ಪ್ರಶ್ನೆಗಳನ್ನು ನೀವು ಮನೆಗೆಲಸಕ್ಕೆ ಗುರುತು ಹಾಕೊಳ್ಳಿ. ಮೊದಲ ಪ್ರಶ್ನೆ ನಮ್ಮ ರತ್ನಾಕರ ವರ್ಣಿಯ ಕವಿ ಪರಿಚಯವನ್ನು ಬರ್ಕೊಂಡು ಬನ್ನಿ. ಎರಡನೆಯ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪವನ್ನು ಏರಿದ ಸಂದರ್ಭವನ್ನು ಬಣ್ಣಿಸಿ. 2-3 ವಾಕ್ಯ ಅಥವಾ 3-4 ವಾಕ್ಯ. ಭರತ ಚಕ್ರವರ್ತಿ ಓಲಗ ಮಂಟಪವನ್ನು ಏರಿದ ಸಂದರ್ಭವನ್ನು ವರ್ಣಿಸಿ. ಅದನ್ನು ಒಂದು ಪ್ರಶ್ನೆ ಹಾಕೊಳ್ಳಿ, ಒಂದು ಸಂದರ್ಭನ ಟಿಕ್ ಮಾಡ್ಕೊಳ್ಳಿ. ಚಂದಿರನೋ ಭಾಸ್ಕರನೋ ಎಂಬಂತೆ ಕೊನೆ ಪದ್ಯ. ಆ ಹಂಬುಜ ಕಮಲ ರವಿನ ಕಣ್ತುಂಬಿಕೊಳ್ಳುವಂತೆ, ನೈಗೆಲೆಯೋ ಚಂದ್ರನನ್ನು ಕಣ್ತುಂಬಿಕೊಳ್ಳುವಂತೆ ಆ ಸಭಿಕರು ಇವನು ಹೆಂಗೆ ಕಣ್ತುಂಬಿಕೊಂಡ್ರೋ ಅದರ ಒಂದು ಸಂದರ್ಭವನ್ನು ನೀವು ಬರ್ಕೊಂಡು. ಮೂರನೇ ಪ್ರಶ್ನೆ ಏನೋ ಚಂದಿರನೋ ಭಾಸ್ಕರನೋ ಎಂಬಂತೆ. ಆ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಜೊತೆಗೆ ಕೊನೆಯ ಒಂದು ಪ್ರಶ್ನೆ, ಇಡೀ ಪದ್ಯದ ಸಾರಾಂಶವನ್ನು 7-8 ವಾಕ್ಯಗಳಲ್ಲಿ ಬರೀಬೇಕು. ಯಾವ್ದು ಸರ್? ಭಾರತ ಚಕ್ರವರ್ತಿಯ ರಾಜ ದರ್ಬಾರಿನ ವೈಭವವನ್ನು ವಿವರಿಸಿ. ಭಾರತ ಚಕ್ರವರ್ತಿಯ ರಾಜ ದರ್ಬಾರಿನ ವೈಭವವನ್ನು ವರ್ಣಿಸಿ. ಈ 4 ಪ್ರಶ್ನೆಗಳನ್ನು ನೀವು ಟಿಕ್ ಮಾಡಿಕೊಂಡು ಅದಕ್ಕೆ ಉತ್ತರ ಬರ್ಕೊಂಡು ಬರ್ಕೊಂಡು ಇಷ್ಟು ಸಾಕು.